ಲಂಕೆಯಲ್ಲಿ ಬದುಕುತ್ತಿದ್ದ ರಾವಣನು ಬಾಲ್ಯದಿಂದಲೇ ಅತ್ಯಂತ ಬುದ್ಧಿವಂತ, ಶೂರ, ಸಂಗೀತ ಹಾಗೂ ಶಾಸ್ತ್ರಗಳಲ್ಲಿ ಪರಿಣಿತಿ ಹೊಂದಿದ್ದ. ಆದರೆ ಅವನ ಮನಸ್ಸಿನಲ್ಲಿ ಒಂದು ಸಂದೇಹ ಇದ್ದದ್ದು. ಈ ಜಗತ್ತಿನಲ್ಲಿ ನನಗಿಂತ ಶ್ರೇಷ್ಠ ಯಾರು? ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ರಾವಣ ಕೈಲಾಸಕ್ಕೆ ತೆರಳಿದ. ಅಲ್ಲಿ ಮಹಾದೇವ ಶಿವನನ್ನೇ ಶ್ರೇಷ್ಠ ಎಂದು ಕಂಡುಕೊಂಡನು. ಶಿವನನ್ನು ಸಂತೋಷಪಡಿಸಲು ರಾವಣನು ಮಹಾ ತಪಸ್ಸನ್ನು ಪ್ರಾರಂಭಿಸಿದ. ಒಂದು ದಿನ, 2 ದಿನ, ತಿಂಗಳುಗಳು, ವರ್ಷಗಳೇ ಕಳೆದವು. ಆದರೆ ಶಿವನಿಂದ ಯಾವುದೇ ದರ್ಶನ ಬರಲಿಲ್ಲ. ಆ ಕೋಪದಿಂದ ರಾವಣನು ತನ್ನ ಕತ್ತಿಯನ್ನು ತೆಗೆದುಕೊಂಡು ತಲೆಯನ್ನು ಕತ್ತರಿಸಿ ಶಿವನಿಗೆ ಅರ್ಪಿಸಲು ಪ್ರಾರಂಭಿಸಿದ. ರಾವಣ ಕೇಳುತ್ತಾನೆ, ಶಿವನೇ, ನಿನ್ನ ಭಕ್ತನ ಸತ್ಯ ಪರೀಕ್ಷೆ ಇದು. 9 ತಲೆಗಳು ನೆಲಕ್ಕೆ ಉರುಳಿದವು. ರಕ್ತಭೌಚಿತ ಲಂಕೇಶನು ಕೊನೆಯ 10ನೇ ತಲೆಯನ್ನು ಕತ್ತರಿಸಲು ಕೈಯೆಟ್ಟಿದ. ಅಷ್ಟರಲ್ಲಿ ಶಿವನೇ ಸ್ವಯಂ ಪ್ರತ್ಯಕ್ಷ ಆಗುತ್ತಾರೆ. ಶಿವನು ಕರುಣೆಯಿಂದ ಹೇಳಿದರು, ರಾವಣ, ನಿನ್ನ ಭಕ್ತಿ ಅಹಂಕಾರದೊಂದಿಗೆ ಬೆಳೆದಿದೆ. ಆದರೂ ನಿನ್ನ ತಪಸ್ಸಿಗೆ ಫಲ ಕೊಡುತ್ತೇನೆ. ಶಿವನು ತನ್ನ ಕೈಯನ್ನು ಅವನ ಮೇಲೆ ಇಡುತ್ತಿದ್ದಂತೆ ಕಳಚಿದ 9 ತಲೆಗಳು ಮತ್ತೆ ಪುನರ್ಜನ್ಮ ಪಡೆದವು. ಶಿವನು 9 ತಲೆಗಳನ್ನೇ ಶಕ್ತಿಗಳ ಚಿಹ್ನೆ ಮಾಡಿದ. ಆದರೆ ಒಂದು ಮಾತ್ರ ಅವನಲ್ಲಿದ್ದ ಗರ್ವ, ಸ್ವಾರ್ಥ ಹಾಗೂ ಅಹಂಕಾರದ ತಲೆ ಬೇಸರದ ಮೂಲವಾಗಿ ಉಳಿಯಿತು. ಶಿವನ ಆಶೀರ್ವಾದ, ನಿನ್ನಲ್ಲಿ ಜ್ಞಾನ ಮಿತಿಮೀರಿರಬಹುದು, ಆದರೆ ಅಹಂಕಾರ ಹೆಚ್ಚಾದರೆ ನಿನ್ನ ತಲೆಯ ಶಕ್ತಿ ಕೂಡ ನಾಶವಾಗುತ್ತದೆ. ಹೀಗಾಗಿ ಅವನು ದಶಮುಖ, ಅಂದರೆ 10 ಮುಖಗಳ ರಾಜ ಎಂದು ಹೆಸರುವಾಸಿಯಾಗುತ್ತಾನೆ. ಆದರೆ ಅಂತ್ಯದಲ್ಲಿ ಅವನ ನಾಶಕ್ಕೂ ಕಾರಣ ಅದೇ ಅಹಂಕಾರ ಆಗಿತ್ತು.